ಹೊನ್ನಾಳಿ ತಾಲೂಕಿನ ಹುಣಸಘಟ್ಟ ಗ್ರಾಮದಲ್ಲಿ ವೃದ್ಧೆಯೊಬ್ಬರ ಚಿನ್ನದ ಸರವನ್ನು ಕಿತ್ತುಕೊಂಡು ಪರಾರಿಯಾಗಿದ್ದು ಆರೋಪಿಗಳನ್ನು 24 ಗಂಟೆಯೊಳಗೆ ಬಂಧಿಸುವಲ್ಲಿ ಹೊನ್ನಾಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅಕ್ಟೋಬರ್ 14ರಂದು ಹುಣಸಘಟ್ಟದ ಪಾರ್ವತಮ್ಮ ತಮ್ಮ ಅಡಿಕೆ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಾಗ ಮುಖಕ್ಕೆ ಕಪ್ಪು ಬಟ್ಟೆ ಧರಿಸಿದ್ದ ವ್ಯಕ್ತಿಯೊಬ್ಬ ಹಿಂದಿನಿಂದ ಬಂದು ಕಣ್ಣಿಗೆ ಮೆಣಸಿನ ಪುಡಿ ಸವರಿ 30 ಗ್ರಾಂ ಚಿನ್ನದ ಸರವನ್ನು ಕಿತ್ತುಕೊಂಡು ಪಕ್ಕದ ತೋಟದಲ್ಲಿ ನಿಂತಿದ್ದ ಇನ್ನೊಬ್ಬ ವ್ಯಕ್ತಿಯ ಜೊತೆ ಬೈಕ್ನಲ್ಲಿ ಪರಾರಿಯಾಗಿದ್ದ. ವೃದ್ಧೆ ಪಾರ್ವತಮ್ಮ ನೀಡಿದ ದೂರಿನ ಆಧಾರದ ಮೇಲೆ ಇದೀಗ ಹೊನ್ನಾಳಿ ಪೊಲೀಸರು ವೃದ್ಧೆಯ ಸಂಬಂಧಿಕರಾದ ದರ್ಶನ್ ಹಾಗೂ ಸುನಿಲ್ ಎಂಬುವರನ್ನು ಬಂಧಿಸಿದ್ದು ಅವರಿಂದ 3 ಲಕ್ಷ ಮೌಲ್ಯದ 30 ಗ್ರಾಂ ತೂಕದ ಬಂಗಾರದ ಚೈನ್ ಹಾಗೂ ಕೃತ್ಯಕ್ಕೆ ಬಳಸಿದ್ದ 30,000 ಮೌಲ್ಯದ ಬೈಕ್ ಅನ್ನು ವಶಪಡಿಸಿಕೊಂಡಿದ್ದು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆರೋಪಿಗಳು ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡಿದ್ದು ಅದನ್ನು ತೀರಿಸಲು ಪಾರ್ವತಮ್ಮನವರ ಚಿನ್ನದ ಸರ ಕಳ್ಳತನ ಮಾಡಿದ್ದಾಗಿ ಒಪ್ಪಿಕೊಂಡಿದ್ದಾರೆ. ಅಂದರೆ ಅಕ್ಟೋಬರ್ 14ನೇ ತಾರೀಕು 2025 ಹೊನ್ನಾಳಿ ಪೊಲೀಸ್ ವ್ಯಾಪ್ತಿಯಲ್ಲಿರುವ ಹುಣಸಘಟ್ಟೆ ಗ್ರಾಮದಲ್ಲಿ ಒಂದು ಸರಕಳ್ಳತನೆ ವರದಿಯಾಗಿದೆ. 85 ವರ್ಷದ ಮಹಿಳಾ ಪಾರ್ವತಮ್ಮ ಎಂಬ 85 ವರ್ಷದ ಮಹಿಳಾ ಅವರ ಮನೆ ಹತ್ತಿರ ತೋಟದಲ್ಲಿ ದಿನದಿನದಿಗೆ ಅವರು ವಾಕ್ ಮಾಡಕ್ಕೆ ಹೋಗ್ತಾ ಇದ್ರು. ಅದೇ ರೀತಿಯಲ್ಲಿ ನಿನ್ನೆ ಸಂಜೆ ಕೂಡ ಅವರು 4 ಸುಮಾರಿಗೆ ವಾಕಿಂಗ್ ಮಾಡೋಕ್ಕೆ ಹೋದರು. ಕತ್ತಲಾಗ್ತಾ ಒಂದು 6:30 5:15 ಮತ್ತು 6:15 ಗಂಟೆ ನಡುವೆ ಯಾರೊಬ್ಬ ಅಪರಿಚಿತ ವ್ಯಕ್ತಿ ಪೂರ್ತಿ ಕಪ್ಪು ಬಣ್ಣೆ ಹಾಕೊಂಡು ಅವರದ್ದು ಕಣ್ಣಲ್ಲಿ ಮೆಣಸಿನಕಾಯಿ ಪುಡಿ ಹಾಕೊಂಡು ಅವರ ಅಡ್ಡಗಟ್ಟಿ ಅವತ್ತು ಸುಮಾರು 30 ಗ್ರಾಮ್ದು ಚೇನ್ ಕಸ್ಕೊಳ್ತಾರೆ. ಪುಣ್ಯಕ್ಕೆ ಅವರಿಗೆ ಗಾಯಗಳೇನು ಆಗಲಿಲ್ಲ. ಅವರು ವಾಪಸ್ ಮನೆಗೆ ಬಂದು ಈ ಘಟನೆ ಬಗ್ಗೆ ಅವ್ರದ್ದು ಮಕ್ಕಳಿಗೆ ತಿಳಿಸ್ತಾರೆ. ಅವ್ರ ಮಕ್ಕಳ ಮೂಲಕ ನಮಗೆ ಕಂಪ್ಲೇಂಟ್ ಬರುತ್ತೆ. ನಿನ್ನೆ ರಾತ್ರಿ FIR ನಂಬರ್ 269/2025 ಹೊನ್ನಾಳಿ ಸ್ಟೇಷನಲ್ಲಿ ದಾಖಲಾಗುತ್ತೆ. ತಕ್ಷಣ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿ ಶ್ರೀಮತಿ ಉಮಾ ಪ್ರಶಾಂತ್ ರವರ ಮಾರ್ಗದರ್ಶನದಲ್ಲಿ ಮತ್ತು ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಅವರ ನೇತೃತ್ವದಲ್ಲಿ 5 ತಂಡಗಳನ್ನು ಅವರು ರಚಿಸ್ತಾರೆ. ಇಮಿಡಿಯೇಟ್ಲಿ ಈ ಅಪರಾಧವನ್ನು ಪತ್ತೆ ಹಚ್ಚಕ್ಕೆ ನಮಗೆ ಅಪರಾಧ ನಡೆದ ಸ್ಥಳದಲ್ಲಿ ದೊರೆತ ಸುಳಿಗಳ ಮೇಲೆ ಇವರು ಬಹಳ ಒಂದು ದಿನ ಒಳಗಡೆ ಇವರು ಈ ಅಪರಾಧವನ್ನು ಡಿಟೆಕ್ಟ್ ಮಾಡಿದ್ದಾರೆ. ಆಮೇಲೆ ಆದಷ್ಟು ಬೇಗ ಆರೋಪಿಗಳನ್ನು ಕೂಡ ಇವರು ಹಿಡಿದಿದ್ದಾರೆ. ಇದರಲ್ಲಿ ಆರೋಪಿಗಳು ಬಂದ್ಬಿಟ್ಟು ಇಬ್ಬರು ನಾವು ನೋಡಿದಂಗೆ ಈ ಪಾರ್ವತಮ್ಮ ಅಂತ ಫಿರ್ಯಾದಿ ಅವರ ದೂರ ಸಂಬಂಧಿಕರು. ಇಬ್ರು ಆರೋಪಿಗಳು, ಒಬ್ಬ ದರ್ಶನ್ HB, ತಂದೆ ಬಸವರಾಜಪ್ಪ 22 ವರ್ಷ ಮತ್ತು ವಿನಯ್ AR, ತಂದೆ ರವಿ AJ 20 ವರ್ಷ. ಇವರು ಈ ಅಪರಾಧ ಮಾಡೋಕ್ಕೆ ಉದ್ದೇಶ ನಮ್ಮದು ಪ್ರಾಥಮಿಕ ತನಿಖೆ ಪ್ರಕಾರ ಇವತ್ತು ಸುಮಾರು ಸಾಲಗಳಿತ್ತು. ಸಾಲ ತೀರಿಸ್ಕೊಳ್ಳೋಕ್ಕೆ ಇವರಿಗೆ ಗೊತ್ತಿತ್ತು ಈ ಥರ ಅಜ್ಜಿ ಸಾಲ ಇರ್ತದೆ. ಅವರಿಗೆ ನಾವು ಕಣ್ಣಲ್ಲಿ ಈ ಥರ ಕಪ್ಪು ಬಣ್ಣಗಳೆಲ್ಲ ಹಾಕೊಂಡು ಕಣ್ಣಿಗೆ ಮೆಣಸಿನಕಾಯಿ ಪುಡಿ ಹಾಕೊಂಡು ನಾವು ಕತ್ತಲಲ್ಲಿ ಮಾಡಿಸ್ಕೊಂಡು ಇವರಿಗೆ ಗೊತ್ತಾಗಲ್ಲ ಅಂತ ಆ ಒಂದು ವಿಶ್ವಾಸ ಮೇಲೆ ಇಬ್ಬರು ಸೇರಿಕೊಂಡು ಒಂದು ಬೈಕ್ ಮೇಲೆ ಘಟನೆ ನಡೆದ ಸ್ಥಳದಲ್ಲಿ ಬಂದರು. ಇದು ಮಾಡ್ಕೊಂಡು ಹೋದ್ರು. ನಾನು ಹೇಳಿದಂಗೆ ನಮಗೆ ಸ್ಪಾಟಲ್ಲಿ ಸಿಕ್ಕಿರುವ ಈ ತಂಡಗಳಿಗೆ ಸೀನ್ ಆಫ್ ಕ್ರೈಮ್ ಅವರು ಚೆನ್ನಾಗಿ ಮೋಟಿವೇಟ್ ಮಾಡಿ ಅಲ್ಲಿಂದ ಸಿಕ್ಕಿರುವ ಸುಳಿಗಳ ಆಧಾರ ಮೇಲೆ ಆದಷ್ಟು ಬೇಗ ಬಹಳ ಉತ್ತಮವಾಗಿ ಈ ಕ್ರೈಮ್ ಡಿಟೆಕ್ಷನ್ ಇವರು ಮಾಡಿದ್ದಾರೆ. ನಾನು ಇನ್ಸ್ಪೆಕ್ಟರ್ ಹೊನ್ನಾಳಿ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್, ಸಬ್ ಇನ್ಸ್ಪೆಕ್ಟರ್ಸ್ ಕುಮಾರ್ ಮತ್ತು ನಿರ್ಮಲಾ ಅವರು